ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಮುದ್ದು ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ವಾ? ಓಕೆ ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ನಾವೇನು ಮಾಡೋಣ? ಕನ್ನಡದ ಪುಸ್ತಕವನ್ನು ತೆರೆಯರೆಲ್ಲರೂ. ಇವತ್ತು ನಾವು ಪದ ಓದು 1ನೇ ತರಗತಿಯ ಪದ ಓದು ಅಕ್ಷರ ಕಲಿ ಅನ್ನುವಂತಹ ಒಂದು ಅಕ್ಷರಾಭ್ಯಾಸವನ್ನು ನೋಡೋಣವಾ? ತರದ್ರ ಎಲ್ಲರೂ ಪುಟ ಸಂಖ್ಯೆ 38 ಮಕ್ಕಳೇ. ಓಕೆ, ಓದಿಸಿ ಬರೆಯಿರಿ. ಪದ ಓದು ಅಕ್ಷರ ಕಲಿ ಸಮಿತಿಯಿಂದ ರಚನೆಯಾಗಿರುವಂಥದ್ದು ಮಕ್ಕಳೇ. ಪಾಠ 8 ಅಕ್ಷರ ಪಾಠ. ಹೌದಾ? ನೋಡಿದ್ರೆ ಅಕ್ಷರಾಭ್ಯಾಸ 1 ರ ಗ ಸ ದ ಅ. ರ ಗ ಸ ದ ಅ. ನೋಡಿ, ಮೊದಲೇ ಚಿತ್ರವನ್ನು ತೋರಿಸಿದ್ದಾರೆ. ಚಿತ್ರ ತೋರಿಸಿ ಪದ ಹೇಳಿಸಿ. ಎಲ್ಲರೂ ಒಂದ್ಸಲ ಹೇಳಿ ಪ್ರಾಣಿಗಳೇ. ಚಿತ್ರ ತೋರಿಸಿ ಪದ ಹೇಳಿಸಿ. ರ ಅಂದರೆ ರಸ. ಅದು ಯಾವ ಜ್ಯೂಸ್ ಮಕ್ಕಳೇ? ಕಲ್ಲಂಗಡಿ ಜ್ಯೂಸ್. ಹೌದಾ? ಕಲ್ಲಂಗಡಿ ಹಣ್ಣಿನಿಂದ ಮಾಡಿರುವಂತಹ ಒಂದು ರಸಪಾಕ. ಹೌದಾ? ರ ನಮಗೆ ರದ ಒಂದು ಅಕ್ಷರ ಯಾವುದು? ರಸ. ನೋಡಿ ಮುಂದೆ ಘ. ಎಲ್ಲರೂ ಹೇಳಬೇಕು. ರ ಗ ಸ ದ ಅ. ಓಕೆ, ರದ ಪದ ಯಾವುದು? ರಸ. ಗದ ಪದ ಗರಗಸ. ಯಾವುದು? ಗರಗಸ. ಮನೆಯಲ್ಲಿ ಕಟ್ಟಿಗೆಗಳನ್ನು ಕೊರೆಯಲಿಕ್ಕೆ ಈ ವಸ್ತುನ ಬಳಸೋದು ಅಪ್ಪ ಅಜ್ಜ ಬಳಸೋದನ್ನು ನೋಡಿದ್ದೀರಲ್ವ ಮಕ್ಕಳೇ? ಓಕೆ, ಜಾಣ ಮಕ್ಕಳು ನೀವೆಲ್ಲರೂ. ಮುಂದೆ ನೋಡಿ ಸರ. ಹೌದಾ? ಸರವನ್ನು ಎಲ್ಲಿ ಉಪಯೋಗಿಸ್ತಾರೆ ಅನ್ನೋದು ಗೊತ್ತಾ ನಿಮಗೆ? ಗುಡ್. ಮನೆಯಲ್ಲಿ ಚಿಕ್ಕ ಮಕ್ಕಳಾಗಿರ್ಬೋದು, ಅಮ್ಮ ಆಗಿರ್ಬೋದು, ಅಜ್ಜಿ ಆಗಿರ್ಬೋದು, ಹಾಗೆ ಅಕ್ಕ ಆಗಿರ್ಬೋದು, ತಂಗಿ ಆಗಿರ್ಬೋದು, ಎಲ್ಲರೂ ತಮ್ಮ ಕೊರಳಲ್ಲಿ ಚೆನ್ನಾಗಿ ಕಾಣಬೇಕಪ್ಪ, ನಾನು ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣಬೇಕು ಅಂತ ಏನು ಮಾಡ್ತಾರೆ? ಸರಗಳನ್ನು ಹಾಕ್ಕೊಳ್ತಾರೆ. ಸರ. ಓಕೆ, ದಸರ. ಹೇಳಿ ಜೋರಾಗಿ ಎಲ್ಲರೂ ಒಂದ್ಸಲ. ದಸರಾ. ದಸರಾ ಅಂದರೆ ಏನು ಮಕ್ಕಳೇ? ಇದು ನಮ್ಮ ಕರ್ನಾಟಕದ ಒಂದು ನಾಡ ಹಬ್ಬ, ಫೆಸ್ಟಿವಲ್ ಅಂತ ಕರಿತೀವಿ. ಅಕ್ಟೋಬರ್ ತಿಂಗಳಲ್ಲಿ ನಿಮಗೆಲ್ಲರೂ ವೆಕೇಷನ್ ಕೊಟ್ಟಿರ್ತಾರಲ್ವಾ? ಯಾಕೆ ಕೊಟ್ಟಿರ್ತಾರೆ ಹೇಳಿ ನೋಡೋಣ? ಯಾಕೆ ಅವಾಗ ರಜಾ ಇರುತ್ತೆ? ನಾವೆಲ್ಲರೂ ಈ ಹಬ್ಬವನ್ನು, ದಸರಾ ಹಬ್ಬವನ್ನು, ನಾವು ಚಾಮುಂಡೇಶ್ವರಿ ದೇವಿಯ ಹಬ್ಬವನ್ನು ಆಚರಿಸ್ಬೇಕಂತ ಹೇಳಿ ನಮಗೇನು ಮಾಡಿರ್ತಾರೆ? ದಸರಾದ ರಜೆಯನ್ನು ಕೊಟ್ಟಿರ್ತಾರೆ. ಹೌದಾ? ಅಂಬಾರಿ, ಆನೆ ಮೇಲೆ ಅಂಬಾರಿ ಎಲ್ಲವನ್ನು ನೋಡಿದಿರಲ್ವಾ? ಸರಿ, ಮುಂದಿನ ಸಲ ಪ್ರವಾಸಕ್ಕೆ ನಾವೆಲ್ಲ ಹೋಗೋಣ? ದಸರಾ ನೋಡಲಿಕ್ಕೆ ಮೈಸೂರಿಗೆ ಹೋಗೋಣ. ಎಲ್ಲರೂ ಬರ್ತಿರಲ್ವಾ ಮಕ್ಕಳೇ? ಗುಡ್. ಓಕೆ, ಅಂದರೆ ಅರ. ನೋಡಿ, ರ ಗ ಸ ದ ಅ. ನೋಡಿದ್ರಲ್ವಾ ಮಕ್ಕಳೇ? ಎಲ್ಲರೂ ಜೋರಾಗಿ ಹೇಳಿದ್ರಲ್ವಾ? ಇಲ್ಲಿ ನೋಡಿ, ಕೊಟ್ಟಿರುವ ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿಸಿ ಅಂತ ಹೇಳಿದ್ದಾರೆ. ಸರಿ, ಎಲ್ಲರೂ ಪೆನ್ಸಿಲ್ ತೊಗೊಂಡಿದ್ರ ಕೈಯಲ್ಲಿ? ಸರಿ, ಈಗ ನಾ ಹೇಗೆ ನಕಲು ಮಾಡ್ತೀನಿ ಎಲ್ಲರೂ ನೋಡಿ ಒಂದ್ಸಲ. ನೋಡಿ ಮಕ್ಕಳೇ, ಕೊಟ್ಟಿರುವ ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ, ರ. ಇದು ಯಾವುದು? ರ. ಹೀಗೆ ಇದೇ ರೀತಿ ಬಾಣದ ಚಿಹ್ನೆಗಳನ್ನ ಕೊಟ್ಟಿದ್ದಾರಲ್ವಾ? ಅದನ್ನೆಲ್ಲವನ್ನು ನೀವು ನೀಟಾಗಿ ಮಾಡಬೇಕು. ಜಾಣ ಮಕ್ಕಳಿದ್ದೀರಿ. ಎಲ್ಲರೂ ಪೆನ್ಸಿಲ್ ಇಟ್ಕೊಂಡಿದ್ದೀರಾ? ನೋಡಿ, ಮಾಡಿದ್ದೀನಲ್ವಾ? ದುಂಡಾಗಿ ಬರಿಬೇಕು. ಎಲ್ಲರೂ ಹೇಗೆ ಬೇಕು ಹಾಗೆ ಬರೆಯೋ ಹಾಗಿಲ್ಲ. ನೋಡಿ, ಇಲ್ಲಿ ಬಾಣದ ಚಿಹ್ನೆ ಹೇಗೆ ಕೊಟ್ಟಿದ್ದಾರೆ? ಫಸ್ಟು ಹೀಗೆ ಅರ್ಧ ಚಂದ್ರಾಕೃತಿ, ಅದಾದ ನಂತರ ಹೀಗೆ. ಪರವಾಗಿಲ್ಲ, ಬರೀ ದೊಡ್ಡದಿರುವತ್ತು ಚಿಕ್ಕದಿರುವತ್ತು. ಕಲ್ತಾಗೆ ತಾನೇ ಬರೋದಲ್ವಾ ಮಕ್ಕಳಿಗೆಲ್ಲ? ಸರಿ, ನೋಡಿದ್ರಲ್ವಾ? ಅಂತ ಬರಬೇಕು. ಯಾಕಂದರೆ ನಾವು ಬರಿತಾ ಓದಬೇಕು. ನೋಡಿ, ಕೊಟ್ಟಿರುವ ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿಸಿ. ರ ರ ರ. ಸರಿ, ಮುಂದೆ ನೋಡಿ ಏನಿದೆ? ಘ. ಯಾವ ರೀತಿ ಏರೋ ಮಾರ್ಕ್ ಇದೆ? ಬಾಣದ ಚಿಹ್ನೆ ಯಾವ ರೀತಿಯಾಗಿದೆ ನೋಡಿ? ಹೌದಲ್ವಾ? ಎಲ್ಲರೂ ನಾನು ಚೆಕ್ ಮಾಡ್ತೀನಿ. ಎಲ್ಲರೂ ಗುಂಡಾಗಿ ದುಂಡಾಗಿ ಬರಿಬೇಕು. ಘ ಅಂತ ಬರಿಬೇಕು. ಘ. ಹೌದಾ? ಎಲ್ಲರೂ ಅಂತಾನೆ ಬರಿಬೇಕು ಮಕ್ಕಳೇ. ಎಲ್ಲರೂ ಹೇಳ್ತಾ ಇದ್ದಾರಲ್ವಾ? ಜೋರಾಗಿ ಹೇಳಿ. ಘ ಘ
ಗ ಗ ಪ್ರಾಣಿ ಮಕ್ಕಳು, ಜಾಣ ಮಕ್ಕಳು. ನನ್ನ ವಿದ್ಯಾರ್ಥಿಗಳೆಲ್ಲ ಹೇಗೆ ಗೊತ್ತಾ, ಎಲ್ಲರೂ ಜಾಣ ಇದ್ದೀರಪ್ಪ ನೀವು. ನೋಡಿ ಮಕ್ಕಳೇ, ಮುಂದೆ ಏನಿದೆ, ಸ ಇದೆ. ಸದ ಬಾಣದ ಚಿಹ್ನೆ ಯಾವ ರೀತಿಯಾಗಿದೆಯಲ್ಲ ಅದೇ ರೀತಿಯಾಗಿ ನಾವು ಏನು ಮಾಡಬೇಕು, ಬರಿಬೇಕು. ಹೌದಾ, ನೋಡಿದ್ರಲ್ವಾ? ಅಂತ ಬರಬೇಕು. ಸರ ಸರ. ಮಕ್ಕಳು ಏನು ನೋಡಿದ್ರಲ್ವಾ, ರ ಗ ಸ. ಹೌದಾ, ನೋಡಿದ್ರಲ್ವಾ ನೀವು? ಇನ್ನು ಮುಂದೆ ಬನ್ನಿ. ಇನ್ನು ಮುಂದೆ ಏನು ನೋಡೋಣ, ದ. ಯಾವುದು, ದ ಇದೆ. ದ ಬಾಣದ ಚಿಹ್ನೆ ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ. ಹೌದಾ, ಅದೇ ರೀತಿಯಾಗಿ ದುಂಡಾಗಿ ನಾವು ಬರಿಬೇಕು. ಅಂತ ಬರಿಬೇಕು. ಯಾಕೆಂದರೆ ನಾವು ಓದುತ್ತಾ ಬರೆದಾಗ ಮಾತ್ರ ನಮ್ಮ ತಲೆಯಲ್ಲಿ ಅಕ್ಷರಗಳು ಏನಾಗ್ತಾವ, ಪ್ರಿಂಟ್ ಆಗ್ತಾವ. ನಾವು ಓದ್ತಾ ಬರಿದೇ ಇದ್ದರೆ ನಮಗೆ ಯಾವ ಅಕ್ಷರಕ್ಕೆ ಏನಂತಾರಂತ ಏನು ಗೊತ್ತಾಗತ್ತಲ್ವ ಮಕ್ಕಳೇ. ಅದಕ್ಕಾಗಿ ನಾವೇನು ಮಾಡಬೇಕು, ಓದ್ತಾ ಬರಿಬೇಕು. ಪುಟಾಣಿಗಳು, ಜಾಣ ಮಕ್ಕಳಿದ್ದೀರಪ್ಪ ನೀವೆಲ್ಲ. ನೋಡಿದ್ರಲ್ವ ಮಕ್ಕಳೇ? ಇನ್ನು ಮುಂದೆ ಇರುವುದು ಯಾವುದು, ಅ. ಹೌದಾ, ಬಾಣದ ಚಿಹ್ನೆ ಯಾವ ರೀತಿಯಾಗಿದೆ ನೋಡಿ, ಅದೇ ರೀತಿಯಾಗಿ ದುಂಡಾಗಿ ನಾವೇನು ಮಾಡಬೇಕು, ನಕಲನ್ನು ಮಾಡಬೇಕು. ದುಂಡಾಗಿ ನಕಲನ್ನು ಮಾಡಿದಾಗ ಮಾತ್ರ ನಮಗೆ ಅ ಅನ್ನುವಂತಹ ಪದ, ಅಕ್ಷರ ನಮ್ಮ ತಲೆಯಲ್ಲಿ ಉಳಿತದ. ಅ ಅನ್ನುವಂತಹ ಅಕ್ಷರಗಳನ್ನೆಲ್ಲವನ್ನು ನಾವು ಮುಗಿಸಿದ್ವಿ ಮಕ್ಕಳೇ. ನೋಡಿದ್ರಲ್ವಾ? ರ ಗ ಸ ದ ಅ ಆಯಿತು. ಇನ್ನು ಈ ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿಸಿ ಅಂದಾರೆ. ಫಸ್ಟ್ ಅವರು ಏನು ಬರೆದಿದ್ದಾರೆ, ರ ಅನ್ನುವಂಥ ಒಂದು ಅಕ್ಷರವನ್ನು ಬರೆದಿದ್ದಾರೆ ನೋಡಿ ಮಕ್ಕಳೇ. ಈಗ ಇದೇ ರೀತಿಯಾಗಿ ನಾವೇನು ಮಾಡಬೇಕು, ಎಲ್ಲ ಅಕ್ಷರಗಳನ್ನು ನಾವು ಬರಿಬೇಕು. ಎಲ್ಲರೂ ಬರಿತೀರಲ್ವಾ? ಬರಿತಾ ಇರಿ. ಸರಿ, ನಾನು ಬರಿತೀನಿ, ನೀವು ಬರೀರಿ. ರ ಗ ಸ ದ ಅ. ಹೌದಾ, ನೋಡಿ. ರ ಗ ಸ ದ ಅ ಅನ್ನುವಂಥ ಎಲ್ಲ ಅಕ್ಷರಗಳನ್ನು ನಾವು ಈಗೇನು ಮಾಡಿದ್ದೀವಿ, ದುಂಡಾಗಿ ಬರೆದಿದ್ದೀವಿ. ಮುಂದೆ ನೋಡಿ ಮಕ್ಕಳೇ, ಈ ಪದಗಳನ್ನು ಓದಿಸಿ ಅಂತ ಹೇಳಿದಾರೆ. ಅ ಅರ, ಗರ, ಸರ, ರಸ, ಧರ, ಸಗರ, ದಸರ, ಅರಸ, ಸರಸ, ಸದರ, ಗರಗಸ, ಗರಗರ, ಗರಗಸ, ಸರಸರ, ದರ. ಪುಟಾಣಿಗಳೇ, ಈ ಪದಗಳನ್ನು ಓದಿಸಿ ಅಂತ ಹೇಳಿದ್ದಾರೆ. ಹೌದಾ, ನಾನೀಗ ಒಂದೊಂದೇ ಪದವನ್ನು ಓದ್ತಾ ಹೋಗ್ತೀನಿ. ನೀವೇನು ಮಾಡಿ, ನಾನು ಹೇಳಿದಾಗೆ ನೀವು ಕೂಡ ಹೇಳಬೇಕು, ಸರಿನಾ? ಅರ, ಗರ, ಸರ, ರಸ, ಧರ, ಸಗರ, ದಸರ, ಅರಸ, ಸರಸ, ಸದರ, ಗರಗರ, ಗರಗಸ, ಸರಸರ, ದರ. ಹೌದಾ ಮಕ್ಕಳೇ? ಮುಂದೆ ನೋಡಿ, ಉ. ಅಡಿಗೆರೆ ಎಳೆದಿರುವ ಅಕ್ಷರಗಳನ್ನು ಗುರುತಿಸಲು ಮತ್ತು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ ಅಂತ ಹೇಳಿದಾರೆ. ಹೌದಾ, ನೋಡಿ ಮಕ್ಕಳೇ, ಮೊದಲನೇದಾಗಿ ಯಾವ ಕೊಟ್ಟಾರ, ದಸರ, ಗರಗಸ, ರಸ, ಧರ, ಅರ, 5 ಪದಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಏನು ಹೇಳ್ತಾರಪ್ಪ ಅಂದ್ರೆ, ದಸರ. ಇದರಲ್ಲಿ ಯಾವುದಕ್ಕೆ ಅಡ್ಡಗೆರೆಯನ್ನು ಎಳೆದಿದ್ದಾರೆ, ಅಡ್ಡವಾದಂತಹ ಗೆರೆಯನ್ನು ಎಳೆದಿದ್ದಾರೆ ಅಂದ್ರೆ ರ. ಹೌದಾ, ಅವ್ರೇನು ಹೇಳಿದಾರ, ಅಡಿಗೆರೆ ಎಳೆದಿರುವಂಥ ಅಕ್ಷರಗಳನ್ನು ಗುರುತಿಸಿ ಮತ್ತು ಸ್ಪಷ್ಟವಾಗಿ ಉಚ್ಚರಿಸಿ ಅಂದಾರ. ಹೌದಾ, ಹಂಗಿದ್ರೆ ಇಲ್ಲಿ ಯಾವುದು ಕೊಟ್ಟಾರ, ರ ಅಂದರೆ ಯಾವುದು, ದಸರ. ನೆಕ್ಸ್ಟ್ ಎರಡನೇ ವರ್ಡ್ ಯಾವುದು, ಎರಡನೇ ಶಬ್ದ ಗರಗಸ, ಅದರಲ್ಲಿ ಘ. ಮೂರನೇ ಶಬ್ದ ರಸ, ಅದರಲ್ಲಿ ಸ. ನಾಲ್ಕನೇದು ಧರ, ಅದರಲ್ಲಿ ಅಡ್ಡಗೆರೆ ಎಳೆದಿರುವಂಥದ್ದು ದ. 5ನೇದಾಗಿ ಅರ, ಅದರಲ್ಲಿ ಎಳೆದಿರುವಂಥದ್ದು ಯಾವುದು, ಅರ. ಉ. ಬಿಟ್ಟಿರುವ ಅಕ್ಷರಗಳನ್ನು ಆವರಣದಲ್ಲಿ ನೀಡಿರುವ ಅಕ್ಷರಗಳಲ್ಲಿ ಸೂಕ್ತವಾದುದನ್ನು ಗುರುತಿಸಿ ಹೇಳಿಸಿ ಮತ್ತು ಬರೆಯಿಸಿ ಅಂತ ಹೇಳಿದ್ದಾರೆ. ಹೌದಾ, ನೋಡಿ ಮೊದಲನೇದಾಗಿ ಯಾವುದು, ಗ ಡ್ಯಾಶ್ ಗಸ.
ಇದರಲ್ಲಿ 3 ಅಕ್ಷರನ ಕೊಟ್ಟಿದ್ದಾರೆ, ರ ದ ಅ. ನಾವು ಇಲ್ಲಿ ಯಾವುದನ್ನು ತುಂಬಬೇಕು, ಗ. ನೋಡಿ ನೀವೇನು ನೋಡಿ ಒಂದೊಂದು ಅಕ್ಷರ ತುಂಬ್ತಾ ಹೋಗಿ ಯಾವುದು ಸರಿಯಾದ ಸೂಕ್ತವಾದಂಥ ಪದ ಅನ್ಸುತ್ತಲ್ಲ ಅದನ್ನು ತುಂಬೋಣ. ಹೌದಾ? ಗ ಗರಗಸ, ಎರಡನೇದು ದ ಗದ ಗಸ, ಮೂರನೇದು ಗ ಗಸ ಅಂತ ಆಗತ್ತೆ. ಅಂದರೆ ನಾವಿಲ್ಲಿ ಯಾವ್ದು ತುಂಬಬೇಕು, ರ. ರ ಅನ್ನುವಂತಹ ಒಂದು ಅಕ್ಷರವನ್ನು ನಾವಿಲ್ಲಿ ಏನು ಮಾಡಬೇಕು, ತುಂಬಬೇಕು. ನಂತರ ಎರಡನೇದಾಗಿ ಸ ಡ್ಯಾಶ್ ರ, ರ ಗ ಸ ಅಂತ ಕೊಟ್ಟಾರ. ನೋಡಿ ಇಲ್ಲಿ ಸರರ ಆಗತ್ತಾ, ಸಗರ ಆಗತ್ತಾ. ಅದಾದಮೇಲೆ ಮತ್ತೊಂದು ಸ ಅಂದರೆ ಇಲ್ಲಿ ಸರ ಆಗತ್ತೆ. ಅಂದರೆ ನಾವಿಲ್ಲಿ ಯಾವುದನ್ನು ತುಂಬಬೇಕು, ಗ ಅನ್ನುವಂತಹ ಅಕ್ಷರವನ್ನು ನಾವಿಲ್ಲಿ ತುಂಬಬೇಕು. ಹೌದಾ? ಅಂದರೆ ಸಗರ. ಮೂರನೇದಾಗಿ ಅರ ಡ್ಯಾಶ್ ಕೊಟ್ಟಾರ, ಅಂದರೆ ಅರರ, ಅರಸ, ದ ಅಂತ ಐತಿ. ಅಂತಂದ್ರೆ ಇಲ್ಲಿ ನಾವು ದ ಅರದ ಅಂತ ಆಗತ್ತೆ. ಅಂದರೆ ನಾವಿಲ್ಲಿ ಯಾವುದನ್ನು ತುಂಬಬೇಕು ಮಕ್ಕಳೇ, ಸ ಅಂದರೆ ಅರಸ ಅನ್ನುವಂಥ ಅಕ್ಷರವನ್ನು ನಾವಿಲ್ಲಿ ಏನು ಮಾಡಬೇಕು, ತುಂಬಬೇಕು. ಹೌದಾ? ನಾಲ್ಕನೇದಾಗಿ ನೋಡಿ ಇಲ್ಲಿ ಡ್ಯಾಶ್ ಸರ ಅಂತ ಕೊಟ್ಟಾರ. ಹೌದಾ? ಅಂದರೆ ಇಲ್ಲಿ ಸ ದ ಗ. ಅಂದರೆ ನಾವಿಲ್ಲಿ ಏನು ತುಂಬಬೇಕು ಪುಟಾಣಿಗಳೇ, ಸ ಅನ್ನುವಂಥದ್ದು ಸರ ಆಗತ್ತೆ. ದ ತುಂಬಿದ್ರೆ ದಸರ ಆಗತ್ತೆ, ಗ ತುಂಬಿದ್ರೆ ಗಸರ ಆಗತ್ತೆ. ಅಂದರೆ ದ ಅನ್ನುವಂತಹ ಅಕ್ಷರವನ್ನು ನಾವು ಏನು ಮಾಡಬೇಕಿಲ್ಲಿ, ತುಂಬಬೇಕು. ಅಂದರೆ ದಸರ. ನೋಡಿ ಐದನೇದಾಗಿ ಡ್ಯಾಶ್ ರ ಅಂತ ಐತಿ. ಅಂದರೆ ಇಲ್ಲಿ ಸ ತುಂಬಿದ್ರೆ ಏನಾಗತ್ತಾ, ಸರ. ಗ ತುಂಬಿದ್ರೆ ಗರ, ರ ತುಂಬಿದ್ರೆ ರರ. ಅಂದರೆ ಇಲ್ಲಿ ನಾವು ಏನು ತುಂಬಬೇಕು, ಸ ಅನ್ನುವಂತಹ ಪದವನ್ನು ತುಂಬಿದ್ರೆ ಅದು ಏನಂತೆ, ಸೂಕ್ತವಾದಂತಹ ಅರ್ಥವನ್ನು ಕೊಡುವಂಥ ಶಬ್ದ ಆಗತ್ತೆ ಸರ. ಗರಗಸ, ಸಗರ, ಅರಸ, ದಸರ, ಸರ. ಹೌದಾ? ಮುಂದೆ ನೋಡಿ ಪುಟಾಣಿಗಳೇ, ಇಲ್ಲೇನು ಕೊಟ್ಟಾರಪ್ಪ ಅಂದ್ರೆ ರು. ಅ ಪಟ್ಟಿಯಲ್ಲಿ ಚಿತ್ರಗಳನ್ನು, ಆ ಪಟ್ಟಿಯಲ್ಲಿ ಪದಗಳನ್ನು ಕೊಟ್ಟಿದೆ. ಚಿತ್ರಕ್ಕೆ ಹೊಂದುವ ಪದವನ್ನು ಗುರುತಿಸಿ, ಹೇಳಿಸಿ ಮತ್ತು ಚಿತ್ರದ ಕೆಳಗೆ ಬರೆಯಿಸಿ. ಅಂದ್ರೆ ಇಲ್ಲಿ ಅ ಪಟ್ಟಿಯಲ್ಲಿ ಕೆಲವೊಂದು ಚಿತ್ರಗಳನ್ನು ಕೊಟ್ಟಾರ, ಆ ಪಟ್ಟಿಯಲ್ಲಿ ಕೆಲವೊಂದು ಪದಗಳನ್ನು ಕೊಟ್ಟಾರ. ಅವುಗಳನ್ನು ನಾವೇನು ಮಾಡಬೇಕು, ಸರಿ ಹೊಂದುವಂತಹ ಪದಗಳನ್ನು ಬರೆದು ಅವುಗಳನ್ನ ಬರೆಯಿಸಿ ಆಮೇಲೆ ಏನು ಮಾಡಬೇಕು, ಓದಬೇಕು. ಫಸ್ಟ್ ಒಂದು ಚಿತ್ರ ಇದೇನು ಮಕ್ಕಳೇ, ನಿಮ್ಮ ನೋಡಿದ್ರೆ ಎನಿಸ್ತಾ, ಗರಗಸ. ಆ ಪಟ್ಟಿಯಲ್ಲಿ ಎಲ್ಲಿದೆ, ಇಲ್ಲಿದೆ. ಹೌದಾ? ಗರಗಸ. ಅಂದರೆ ಇಲ್ಲಿ ನಾವೇನು ತುಂಬಬೇಕು, ಗ ರ ಗ ಸ. ಹೌದಾ? ಗರಗಸ. ನೋಡಿ ಎರಡನೇ ಚಿತ್ರ ಯಾವುದು, ಸರ. ಹೌದಾ? ಇಲ್ಲಿ ಸರ ಎಲ್ಲಿದೆ, ಇಲ್ಲಿದೆ. ಅಂದರೆ ಯಾವುದು, ಸರ. ಮೂರನೇ ಚಿತ್ರ ಯಾವುದು, ರಸ. ಜ್ಯೂಸ್ ಅಂತ ಹೇಳಿದ್ವಿ. ಹೌದಾ? ಅಮ್ಮ ಮಾಡಿಕೊಟ್ಟಿದ್ದೆಲ್ಲರಿಗೂ ಬಾಯಲ್ಲಿ ನೀರು ಬಂತಾ? ಗುಡ್. ನೀವೆಲ್ಲ ಜಾಣರಿದ್ದೀರ ಪುಟಾಣಿಗೆ. ಅಂದರೆ ಇಲ್ಲಿ ಎಲ್ಲಿದೆ, ರಸ. ನಾಲ್ಕನೇ ಪದ ಇದೆ. ಅಂದರೆ ಇಲ್ಲಿ ಮೂರನೇ ಚಿತ್ರಕ್ಕೆ ನಾವೇನು ತುಂಬಬೇಕು, ರಸ. ಇನ್ನು ನಾಲ್ಕನೇದಾಗಿ ಅರ. ಎಲ್ಲಿದೆ, ಇಲ್ಲಿದೆ. ಅಂದರೆ ಇಲ್ಲೇನು ತುಂಬಬೇಕು ನಾವು, ರ. ಅಂದರೆ ಅರ. ನೋಡಿ ಗರಗಸ, ಸರ, ರಸ, ಅರ. ಇಲ್ಲಿ ಕೆಲವೊಂದು ಪದಗಳನ್ನ ಕೊಟ್ಟಾರ, ಅವಕ್ರ ಅರ್ಥವನ್ನು ಕೊಟ್ಟಾರ. ಬನ್ನಿ ಪದ ಅರ್ಥ ಅಂದರೆ ಎಂತಿದೇನ. ದಸರಾ ಒಂದು ಹಬ್ಬ. ಹೌದಾ? ನಾನು ಈಗ ಮೊದಲೇ ಹೇಳಿದ್ನಲ್ವ ಮಕ್ಕಳು ನಿಮಗೆ, ದಸರಾವನ್ನು ನಮ್ಮ ದಸರಾ ವೆಕೇಷನ್ ಕೊಡ್ತಾರೆ, ನಾವೆಲ್ಲ ದಸರಾ ನೋಡೋಕೆ ಮುಂದಿನ ವರ್ಷ ಟೂರ್ ಹೋಗೋಣ ಅಂತ ಹೇಳಿದ್ನಲ್ಲ. ಹೌದು. ಅಂದ್ರೆ ದಸರಾ ಅಂದರೆ ಏನಿಲ್ಲಿ, ಹಬ್ಬ. ಅರ ಅಂದ್ರೆ ಇದೊಂದು ಉಕ್ಕಿನ ಉಪಕರಣ ಅಂತ ಅರ್ಥ. ಸಗರ ಅಂದರೆ ಇದು ಒಂದು ಹೆಸರು. ಗರಗಸ ಅಂದ್ರೆ ಮರವನ್ನು ಕೊಯ್ಯುವಂತಹ ಸಾಧನ. ಹೌದಾ ಮಕ್ಕಳೇ? ನಾವೆಲ್ಲ ಪದಗಳನ್ನ ತಿಳ್ಕೊಂಡಿದ್ವಿ. ನಾಳೆಯ ದಿನ ತರಗತಿಯಲ್ಲಿ ಏನು ಮಾಡೋಣ ಪುಟಾಣಿಗಳೇ, ನಾವು ಅಕ್ಷರಾಭ್ಯಾಸ 2ನೇದನ್ನು ನೋಡಿ ಪದಗಳನ್ನು ಬಿಡಿಸೋಣ. ಹೌದಾ? ಎಲ್ಲರಿಗೂ ನಮಸ್ಕಾರ.